ಈ ಗ್ರಹಗಳ ಪರಿಣಾಮ ಜೀವನದ ಮೇಲೆ ಬಹಳ ಸ್ಟ್ರಾಂಗ್ ಆಗಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಯಾವುದು ತುಂಬ ಸ್ಟ್ರಾಂಗೆಸ್ಟ್ ಗ್ರಹಗಳು, ಅವುಗಳ ಪ್ಲಸ್ ಮತ್ತು ಮೈನಸ್ ಏನಾಗಿರುತ್ತೆ? ಅಂದರೆ ಆ ಗ್ರಹಗಳು ವೀಕ್ ಇದ್ದರೆ ಒಬ್ಬರ ಕುಂಡಲಿಯಲ್ಲಿ ಅದೇನಾಗಿರುತ್ತೆ, ಸ್ಟ್ರಾಂಗ್ ಇದ್ದರೆ ಅದರ ಪ್ರಭಾವ ಏನಿರುತ್ತೆ? ಓಕೆ, ಇದು ಎಕ್ಸಾಲ್ಟೇಷನ್ ಡೆಬಿಲಿಟೇಷನ್ ಅಂತ ನೀವು ಕೇಳಿರ್ಬೋದು. ಉಚ್ಚ ಗ್ರಹ, ನೀಚ ಗ್ರಹ, ಇದು ಒಂದು ಸ್ಟ್ರಾಂಗ್ ಪ್ಲಾನೆಟ್ಟು, ಈ ಪ್ಲಾನೆಟ್ ತುಂಬ ಒಳ್ಳೆಯದಲ್ಲಿದೆ, ಇದಾಗತ್ತೆ. ನೀವೀಗಾಗಲೇ ರಾಕೇಶ ಎಕ್ಸಾಂಪಲ್ ಕೊಟ್ರಿ ಆಗಲೇ. ಓಕೆ ಓಕೆ, ಪಾಪ ಯಾರು ರಾಕೇಶ್ ಆದರೂ ಬೈಕೋಬೇಡಿಪ್ಪ ಯಾರಿದ್ರು. ಸೊ ಇವಾಗ ನನ್ನ ಜಾತಕದಲ್ಲಿ ರಾಹು ಎಕ್ಸಾಲ್ಟೆಡ್, ಶನಿ ಎಕ್ಸಾಲ್ಟೆಡ್, ಕೇತು ಎಕ್ಸಾಲ್ಟೆಡ್, ಕುಜ ಎಕ್ಸಾಲ್ಟೆಡ್, ಯಾವ್ಯಾವ ಪಾಪಗ್ರಹ ಇದೆಯೋ ಎಲ್ಲ ಪಾಪಗ್ರಹಗಳು ಎಕ್ಸಾಲ್ಟೆಡ್. ಸೊ ಎಲ್ಲ ಪವರ್ಫುಲ್. ಸೊ ನಾ ಪಾಪಿನಾ? ಸೊ ಅದು ಆ ಥರ ಡಿಫೈನ್ ಮಾಡೋದಕ್ಕಾಗೋದಿಲ್ಲ. ಬೇರೆ ಒಂದು ಪ್ಲಾನೆಟರಿ ಕಂಡೀಷನ್ಸ್ನ ನಾವು ನೋಡಬೇಕಾಗತ್ತೆ. ಯಾವ ಲಗ್ನದವ್ರು ನಾವು, ಸೊ ಇಂಥ ಲಗ್ನಕ್ಕೆ ಇಂಥ ಪ್ಲ್ಯಾನೆಟ್ಟು ಒಂದು ಒಳ್ಳೆ ಏನಂತಾರೆ ರಿಸಲ್ಟ್ನ ಕೊಡಬಹುದು. ಆ್ಯಂಡ್ ಆ ಪ್ಲ್ಯಾನೆಟ್ನ ಕಂಡೀಷನ್ ಏನಿದೆ, ಅದು ಯಾವ ಭಾವದಲ್ಲಿದೆ, ಸೊ ಅಲ್ಲಿಂದ ನೀವು ಅದನ್ನು ಎನರ್ಜಿನ ಯೂಸ್ ಮಾಡ್ತಾ ಇದ್ದೀರಾ ಓಕೆ ಇಲ್ವಾ? ಸೊ ಅದನ್ನು ಕೂಡ ನೋಡಬೇಕಾಗತ್ತೆ. ಈ ಶತ್ರುಗ್ರಹಗಳು ಒಂದು ಮನೆಯಲ್ಲಿ ಸೇರಿದ್ರೆ ಆ ಕುಂಡಲಿಗೆ ಬಹಳ ಕಷ್ಟ ಅಂತ ಹೇಳ್ತಾರೆ. ಅಂದರೆ ಯಾವ ಮನೆಯಲ್ಲಿ ಸೇರಿದಾರೋ ಆ ಲಕ್ಷಣಕ್ಕೆ ಬಹಳ, ಫಾರ್ ಎನ್ ಎಕ್ಸಾಂಪಲ್ ಸುಖಸ್ಥಾನದಲ್ಲಿ ಶತ್ರುಗ್ರಹಗಳು ಸೇರ್ಕೊಂಡಿದ್ರೆ ಅಲ್ಲಿ ಪ್ರಾಬ್ಲಮ್ ಅಂತಾರೆ, ಧನಸ್ಥಾನದಲ್ಲಿ ಶತ್ರುಗ್ರಹಗಳು ಸೇರ್ಕೊಂಡಿದ್ರೆ ಅಲ್ಲಿ ಸಮಸ್ಯೆ ಅಂತಾರೆ. ಹೌ ಇಟ್ ಎಫೆಕ್ಟ್ಸ್? ಆ್ಯಕ್ಚುಲಿ ಆ ಥರ ನೋಡೋಕ್ಕಾಗೋದಿಲ್ಲ. ದೆರ್ ಇಸ್ ಅ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇನ್ ಲಾಲ್ ಕಿತಾಬ್. ಹೀಗೆ ಎರಡೆರಡು ಗ್ರಹ ಸೇರಿಕೊಂಡ್ರೆ ಅದು ಒಂದು ಪ್ಲಾನೆಟ್ ಆಗಿ ಕನ್ವರ್ಟ್ ಆಗಿ ಅದರ ಒಂದು ಏನು ಹೇಳ್ತಾರೆ ಎಫೆಕ್ಟ್ನ ಕೊಡುತ್ತೆ ಅಂತ. ಅದು ಎಷ್ಟರ ಮಟ್ಟಿಗೆ ವರ್ಕ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಎರಡು ಪ್ಲ್ಯಾನೆಟ್ ಸೇರಿ ಒಂದು ಗ್ರಹ ಆಗಿ ಅದರದ್ದು ನಿಮಗೆ ಎಫೆಕ್ಟ್ ಸಿಗ್ತಾ ಇರುತ್ತೆ ಅದು ಯೂಶ್ವಲಿ. ಆ್ಯಂಡ್ ಅದರದ್ದು ಆಪೋಸಿಟ್ ಆ ಒರಿಜಿನಲ್ ಗ್ರಹ ಯಾವುದು ಎಲ್ಲಿರುತ್ತೋ ಆ ಮನೆಯಲ್ಲೂ ನಿಮಗೆ ಆ ರಿಸಲ್ಟ್ ಸಿಗ್ತಾ ಇರುತ್ತೆ. ಸೊ ಇವಾಗ ಪಾಪಗ್ರಹಗಳು ಸೇರಿಕೊಂಡು ಇಟ್ ವಿಲ್ ನಾಟ್ ಹ್ಯಾವ್ ಏನು ಹೇಳ್ತಾರೆ ಒಳ್ಳೆ ಎಫೆಕ್ಟ್ ಆಗಲಿ ಕೆಟ್ಟ ಎಫೆಕ್ಟ್ ಆಗಲಿ, ಹಿಂಗೆ ಆಗುತ್ತೆ ಹಾಗೆ ಆಗುತ್ತೆ ಅಂತ ಹೇಳೋದು ಖಂಡಿತ ಅದು ತಪ್ಪಾಗುತ್ತೆ. ಆ ಕುಂಡಲಿನಲ್ಲಿ ಯಾವ ನಕ್ಷತ್ರದಲ್ಲಿ ಕೂತಿದೆ, ಎಷ್ಟು ಡಿಗ್ರೀಸ್ ಡಿಫ್ರೆನ್ಸಲ್ಲಿದೆ ಅದನ್ನು ನೀವು ನೋಡ್ಬೋದು. ಈಗ ಒಂದು ಎಕ್ಸಾಂಪಲ್ ತೊಗೊಳ್ಬೇಕು ಅಂತ ಹೇಳಿದ್ರೆ, ಸೂರ್ಯ ಮತ್ತು ಬುಧ ಒಂದೇ ಮನೆಯಲ್ಲಿದ್ದರೆ ಅದನ್ನ ಬುಧಾದಿತ್ಯ ಯೋಗ ಅಂತ ಹೇಳ್ತಾರೆ. ನೀವು ಅದನ್ನ ನೋಟಿಸ್ ಮಾಡಿದ್ರೆ ಸೂರ್ಯ ಒನ್ಸ್ ಇನ್ ಅ ಮಂತ್ ಒಂದು ರಾಶಿ ಪರಿವರ್ತನೆ ಆದರೆ, ಈ ಬುಧ ಇಟ್ಸ್ ಲೈಕ್ ಅಬೌಟ್ 40 ಡೇಸ್ ಅಥವಾ ಹಿಂದೆನೇ ಚೇಂಜ್ ಆಗ್ತಾ ಇರುತ್ತೆ. 90% ಜನದಲ್ಲಿ ಈ ಬುಧಾದಿತ್ಯ ಯೋಗ ಇರುತ್ತೆ. ಓಕೆನಾ? ಸೊ ಈ ಬುಧಾದಿತ್ಯ ಯೋಗ ಇವಾಗ ಆ ಡಿಗ್ರಿ ಡಿಫ್ರೆನ್ಸ್ ಏನಿದೆ ಅದು ಕೂಡ ಆಗುತ್ತೆ. ಸೊ ಈ ಒಂದು ಬುಧಾದಿತ್ಯ ಯೋಗ ಅಂತ ಹೇಳಿದ್ರೆ ದೇ ವಿಲ್ ಬಿ ವೆರಿ ಗುಡ್ ಇನ್ ಮ್ಯಾಥ್ಸ್, ದೇ ವಿಲ್ ಬಿ ಗುಡ್ ವಿತ್ ಅನಾಲಿಟಿಕಲ್ ಸ್ಕಿಲ್ಸ್. ಈಗ ಒಂದು ಕಾಂಪಸ್ ಇಲ್ಲದೆ ಸರ್ಕಲ್ ಡ್ರಾ ಮಾಡ್ತಾರೆ, ರೂಲರ್ ಇಲ್ಲದೆ ಸ್ಟ್ರೇಟ್ ಲೈನ್ ಡ್ರಾ ಮಾಡುವಂಥ ಕೆಪಾಸಿಟಿ ಇರುತ್ತೆ ಅವ್ರಿಗೆ. ಬಟ್ ಅದು ಅಗೇನ್ ಒಂದೇ ಮನೆಯಲ್ಲಿ ಇದ್ರೂ ಸೂರ್ಯ 1 ಡಿಗ್ರಿನಲ್ಲಿದ್ದು ಒಂದು ಮನೆ ಈಸ್ 30 ಡಿಗ್ರೀಸ್. ಓಕೆ, 30 ಕಿಲೋಮೀಟರ್ಸ್ ಅಂತ ಅಂದ್ಕೊಳ್ಳಿ ನೀವು. ಈಗ 1 ಕಿಲೋಮೀಟರ್ ಪಾಯಿಂಟಲ್ಲಿ ಸೂರ್ಯ ಇದ್ದು 28ನೇ ಕಿಲೋಮೀಟರ್ ಪಾಯಿಂಟಲ್ಲಿ ಬುಧ ಇದ್ದರೆ ದೇ ಆರ್ ಟೂ ಫಾರ್, ಆಗಲ್ಲ ಅದು. ಸೊ ಹತ್ರ ಇರಬೇಕು. ದೇ ಹ್ಯಾವ್ ಟು ಬಿ ಕ್ಲೋಸ್ ಇನಫ್ ಫಾರ್ ದ್ಯಾಟ್ ಯೋಗ ಆಲ್ಸೋ ಟು ವರ್ಕ್ ಆರ್ ದ್ಯಾಟ್ ದೋಷ ಆಲ್ಸೋ ಟು ವರ್ಕ್. ಓಕೆ, ಇವಾಗ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ನೀವು ಒಂದು ಬೆಂಕಿ, ಇವಾಗ ಒಂದು ಬಾನ್ ಫೈರ್ ಅಂತ ಅಂದ್ಕೊಳ್ಳಿ. ಬಾನ್ ಫೈರ್ನ ನೀವು ನೋಡ್ತೀರ, ಅಲ್ಲೋ ದೂರದಲ್ಲಿದೆ ನಿಮಗೆ ಬೆಂಕಿ, ಅದು ಕಾಣಿಸ್ತದೆ, ಬಟ್ ಯು ಡೋಂಟ್ ಫೀಲ್ ಎನಿಥಿಂಗ್. ಓಕೆ, ಬೆಳಕು ಕಾಣಿಸ್ತಾ ಇದೆ, ಬೆಂಕಿ ಕಾಣಿಸ್ತಾ ಇದೆ, ಬಟ್ ನಿಮ್ಗೇನು ಫೀಲ್ ಆಗಲ್ಲ. ಅದರಷ್ಟು ಹತ್ರ ಹೋದರೆ ನಿಮ್ಗೆ ಅದ್ರ ಶಾಖ ಫೀಲ್ ಆಗುತ್ತೆ, ತುಂಬ ಹತ್ರ ಹೋದ್ರೆ ಸುಡುತ್ತೆ. ಓಕೆ, ಸೊ ದಟ್ ಈಸ್ ದ ಡಿಫ್ರೆನ್ಸ್. ಓಕೆ, ಸೊ ಈ ಶನಿಗ್ರಹ ಪ್ರಭಾವದ ಬಗ್ಗೆ ಬಹಳ ಜನ ಹೆದರ್ಕೊಳ್ತಾರೆ. ಸಾಡೆ ಸಾತಿ ಅಂತ. ಹಿಂದೂ 2.5 ವರ್ಷ, ಮುಂದೂ 2.5 ವರ್ಷ, ಮಧ್ಯದಲ್ಲಿ 2.5 ವರ್ಷ ಅಂತ ಶನಿ ಕಾಡ್ತಾನೆ ಅಂತ ಹೇಳ್ತಾರೆ. ಶನಿಯ ಪ್ರಭಾವ ಕುಂಡಲಿ ಮೇಲೆ ಮತ್ತೆ ರಾಶಿಗಳ ಮೇಲೆ ಯಾವ ರೀತಿ ಇರುತ್ತೆ? ಓಕೆ, ಹೌ ಟು ಅಂಡರ್ಸ್ಟ್ಯಾಂಡ್? ಅಂದರೆ ಹೆದರ್ಕೋಬೇಕಾ? ನಾ ಹೇಳಿದ್ನಲ್ಲ, ಜಾಸ್ತಿ ಹೆದರ್ಸೋದು ರಾಕೇಶ ಅಂತಾನೆ. ಬಟ್ ಹೆದರ್ಕೊಳ್ಬೇಡಿ, ಯಾರು ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ನೀವು ಹೇಳಿದ್ರಿ ಹಿಂದೆ ನೇಚರ್ ಏನು ಶನಿದು? ಬೇಸಿಕ್ ನೇಚರ್ ಇಸ್ ಬೌಂಡ್ರೀಸ್. ಓಕೆ, ನೀವು ಆ ಬೌಂಡ್ರಿ, ಬಿಕಾಸ್ ಸ್ಯಾಟರ್ನ್ ಹ್ಯಾಸ್ ರಿಂಗ್ಸ್, ಸೊ ಇಟ್ ಈಸ್ ಲೈಕ್ ಬೌಂಡ್ರೀಸ್ ಆ್ಯಂಡ್ ಲಿಮಿಟೇಷನ್ಸ್ ಆ್ಯಂಡ್ ಏನು ಹೇಳ್ತಾರೆ, ನಿಮಗೆ ಒಂದು ಡಿಸಿಪ್ಲಿನ್, ಆ ಒಂದು ಸರ್ಕಲ್, ಅದೇ ಒಂದು ಇದರಲ್ಲೇ ವರ್ಕ್ ಮಾಡೋ ಅಂಥ ಒಂದು ಕೆಪಾಸಿಟಿ. ಸೊ ಇಫ್ ಯು ಫಾಲೋ ದ್ಯಾಟ್,
ಶನಿಯಿಂದ ಏನೂ ತೊಂದರೆ ಆಗೋದಿಲ್ಲ. ಯಾಕೆಂದರೆ ನೀವು ಆ ಥರ ಯೋಚನೆ ಮಾಡ್ತು ಅಂತ ಹೇಳಿದ್ರೆ, ಇಲ್ಲ ಇವಾಗ ನೋಡಿ ನೀವೇ ಹೇಳಿದ್ರಿ 12ನೇ ಮನೆ 1ನೇ ಚಂದ್ರ ರಾಶಿಯಿಂದ ಇದು 12 1 2ರಲ್ಲಿದ್ದರೆ ಸಾಡೆ ಸಾತಿ ಆಗುತ್ತೆ. ಆಮೇಲೆ 4ನೇ ಮನೆಯಲ್ಲಿದ್ದರೆ ಅರ್ಧಾಷ್ಟಮ ಆಗುತ್ತೆ, 5ನೇದಲ್ಲಿದ್ದರೆ ಪಂಚಮ ಶನಿ ಆಗುತ್ತೆ, 8ನೇದಲ್ಲಿದ್ದರೆ ಅಷ್ಟಮ ಶನಿ ಆಗುತ್ತೆ. ಸೊ ಲೈಫ್ ಲಾಂಗ್ ನಡೀತಾನೆ ಇರುತ್ತೆ. ಸೊ ಹೌ ಲಾಂಗ್ ಕ್ಯಾನ್ ಯು ಬಿ ಲೈಕ್ ಇನ್ ಫಿಯರ್? ಬಟ್ ಶನಿ ಉಚ್ಚ ಸ್ಥಾನದಲ್ಲಿದ್ದು ಏನು ನಮ್ಮ ಕುಂಡಲಿಯಲ್ಲಿ ಶನಿ ಸಾಡೆ ಸಾತಿ ಬಂತು ಅಂತ ಹೇಳಿದ್ರೆ ಅದು ದಿ ಬೆಸ್ಟ್ ಸಮಯ ಅಂತಾರಲ್ಲ. ಅಂದರೆ ಆ ವ್ಯಕ್ತಿಯ ಜೀವನದಲ್ಲಿ ಎಲ್ಲ ಒಳ್ಳೇದಾಗತ್ತೆ ಅಂತಾರೆ, ಹೌದಾ? ಖಂಡಿತ ಆಗುತ್ತೆ. ಐ ಆಮ್ ಹಿಯರ್. ನನ್ನ ಜಾತಕದಲ್ಲಿ ಶನಿ ಇಸ್ ಎಕ್ಸಾಲ್ಟೆಡ್ ಆ್ಯಂಡ್ ನನಗೆ ಸಾಡೆ ಸಾತಿ ನಡೀತಾ ಇದೆ ಇವಾಗ. ಓಕೆ, ಜಸ್ಟ್ ಸ್ಟಾರ್ಟೆಡ್. ಓಕೆ, ಸೊ ಇಫ್ ಐ ಸೇ ಇಸ್ ದಿಸ್ ಮೈ ದಿ ಬೆಸ್ಟ್ ಟೈಮ್, ಐ ಡೋಂಟ್ ನೋ. ಐ ಹ್ಯಾವ್ ಹ್ಯಾಡ್ ಬೆಟರ್ ಟೈಮ್ಸ್ ಬಿಫೋರ್. ಓಕೆ ಓಕೆ, ಇವಾಗಿರೋದಕ್ಕಿಂತ. ಬಟ್ ಮುಂದೆ ಇನ್ನು 7.5 ವರ್ಷ ಇದೆ, ಬರಬಹುದು. ಓಕೆ, ಬಟ್ ಅಗೇನ್ ಶನಿ ನನ್ನ ಜಾತಕದಲ್ಲಿ ಯಾವ ಕಂಡೀಷನಲ್ಲಿ ಇದೆ? ಆ್ಯಕ್ಚುಲಿ ಇಫ್ ಐ ಹ್ಯಾವ್ ಟು ಸಿ, ದೇರ್ ಇಸ್ ಅ ಉಚ್ಚಭಂಗ ಅಂತ ಹೇಳ್ತಾರೆ. ನೀಚಭಂಗ ಅಂತ ಹೇಳ್ತಾರಲ್ಲ, ಅದೇ ಥರ ಉಚ್ಚಭಂಗನೂ ಆಗುತ್ತೆ. ಯಾಕೆಂದರೆ ವೆರಿ ಬ್ಯಾಡ್ಲಿ ಆಸ್ಪೆಕ್ಟೆಡ್ ಬೈ ಮಾರ್ಸ್ ಆ್ಯಂಡ್ ಆಸ್ಪೆಕ್ಟೆಡ್ ಬೈ ರಾಹು. ಸೊ ಉಚ್ಚಭಂಗ ಅಂತಲೂ ಹೇಳ್ಬೋದು. ಸೊ ಅದು ಹೇಳೋಕ್ಕಾಗಲ್ಲ. ಓಕೆ, ಸೊ ಆ ಎಲ್ಲ ಈ ಒಂದು ಪ್ಲಾನೆಟ್ ಇಟ್ಕೊಂಡು ಇದರಿಂದ ಹಿಂಗೆ ಆಗ್ಬಿಡತ್ತೆ ಅಂತ ಹೇಳೋಕ್ಕಾಗಲ್ಲ. ಪ್ರಾಬಬ್ಲಿ ಇದು ನರೇಂದ್ರ ಮೋದಿ ಅವ್ರ ಜಾತಕದಲ್ಲಿ ನೋಡಿ ತುಂಬ ಜನ ಹೇಳ್ತಾರೆ ಸಾಡೆ ಸಾತಿನಲ್ಲಿ ಅವರು PM ಆದರು, ಎಷ್ಟು ಸತಿ ಆದರೂ, ಸೊ ಎವ್ರಿಥಿಂಗ್ ವರ್ಕ್ಸ್ ಅಂತ ಹೇಳಿ. ಬಟ್ ಅಗೇನ್ ಇಟ್ ಡಿಪೆಂಡ್ಸ್. ಈಗ ಫಾರ್ ಎಕ್ಸಾಂಪಲ್ ಏನು ಹೇಳ್ತಾರೆ, ಸಿಂಹ ಲಗ್ನದವರಾದರೆ ಅವ್ರಿಗೆ ಶನಿ ಅಷ್ಟು ಒಳ್ಳೆ ಪ್ಲಾನೆಟ್ ಅಲ್ಲ. ಓಕೆ, 6 7ನೇ ಮನೆ ಅಧಿಪತಿ ಆಗುತ್ತೆ. ಬಟ್ ಅಗೇನ್ ಉಚ್ಚ ಸ್ಥಾನಕ್ಕೆ ಬಂತು ಸಿಂಹಲಗ್ನಕ್ಕೆ ಅಂತಂದರೆ 3ನೇ ಮನೆ ಶನಿ ಖಂಡಿತ ಇಟ್ಸ್ ನಾಟ್ ಅಟ್ ಆಲ್ ಗ್ರೇಟ್ ಪೊಸಿಷನ್. ಓಕೆ, ಸೊ ಅಂಥವ್ರಿಗೆ ಇವಾಗ ನೀವೇನು ಹೇಳ್ತೀರಾ? ಅವ್ರಿಗೆ ಸಾಡೆ ಸಾತಿ ಶುರು ಆಯಿತು ಅಂತ ಹೇಳಿದ್ರೆ, ನಿಮ್ಮದು ಶನಿ ಎಕ್ಸಾಲ್ಟೆಡ್ ಆ್ಯಂಡ್ ಏನು ಸಾಡೆ ಸಾತಿ ಶುರು ಆಯಿತು ಬೆಸ್ಟ್ ಟೈಮ್ ಅಂತ ಹೇಳೋಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಶನಿ ಇಸ್ ಪ್ರಾಬಬ್ಲಿ ಅ ಟ್ರಬಲ್ ಮೇಕರ್. ಓಕೆ.